ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 5 ಎಕರೆ ಕಿರು ಅರಣ್ಯ ಅಥವಾ ಕಿರು ಪಕ್ಷಿಧಾಮವನ್ನು ಸರ್ಕಾರ ಯೋಜನೆ ತಂದು ಅಭಿವೃದ್ಧಿಪಡಿಸುವಂತೆ ಒತ್ತಾಯಿಸಿ ಪರಿಸರ ಪ್ರೇಮಿ ತುಮಕೂರು ಮಹಲಿಂಗ ರಾಜ್ಯದಾದ್ಯಂತ ಪರಿಸರ ಸೈಕಲ್ ಜಾಥಾ ನಡೆಸುತ್ತಿದ್ದಾರೆ. ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 5 ಎಕರೆ ಕಿರು ಅರಣ್ಯ ಅಥವಾ ಕಿರು ಪಕ್ಷಿಧಾಮವನ್ನ ಸರ್ಕಾರ ಯೋಜನೆ ತಂದು ಅಭಿವೃದ್ಧಿಪಡಿಸುವಂತೆ ಒತ್ತಾಯಿಸಿ ಪರಿಸರ ಪ್ರೇಮಿ ತುಮಕೂರು ಮಹಲಿಂಗ ರಾಜ್ಯದಾದ್ಯಂತ ಪರಿಸರ ಸೈಕಲ್ ಜಾಥಾ ನಡೆಸುತ್ತಿದ್ದಾರೆ. ತುಮಕೂರು ಗ್ರಾಮಾಂತರ ಭಾಗದ ಅಜ್ಜಗೊಂಡನಹಳ್ಳಿಯವರಾದ ಪರಿಸರ ಪ್ರೇಮಿ ತುಮಕೂರು ಮಹಲಿಂಗ ಅವರು ಇಂದಿನಿಂದ ಪರಿಸರ ಸೈಕಲ್ ಜಾಥಾ ನಡೆಸುತ್ತಿದ್ದಾರೆ. ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 5 ಎಕರೆ ಕಿರು ಅರಣ್ಯ ಅಥವಾ ಕಿರು ಪಕ್ಷಿಧಾಮವನ್ನ ಸರ್ಕಾರ ಯೋಜನೆ ತಂದು ಅಭಿವೃದ್ಧಿಪಡಿಸಬೇಕು ಎಂದು ರಾಜ್ಯದ 31 ಜಿಲ್ಲೆಗಳಿಗೂ ಸೈಕಲ್ನಲ್ಲಿ ಹೋಗಿ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಪರಿಸರ ಸಂರಕ್ಷಣೆಗೆ ಒತ್ತು ಕೊಡುವಂತೆ ಮನವಿ ಮಾಡಲು ಜಾಥಾ ಹೊರಟಿದ್ದಾರೆ. ತುಮಕೂರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಜಾಥಾ ಆರಂಭಿಸಿದ್ದಾರೆ. ಇವರ ಪರಿಸರ ಪ್ರೇಮಕ್ಕೆ ನಮ್ಮ ಕಡೆಯಿಂದಲೂ ಒಂದು ಸಲಾಂ. ನಮಸ್ತೆ, ನಾನು ಪರಿಸರ ಪ್ರೇಮಿ ತುಮಕೂರು ಮಹಾಲಿಂಗ ಅಂತ. ಇಲ್ಲೇ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಅಜ್ಜಗೊಂಡನಹಳ್ಳಿ ಗ್ರಾಮದವನು. ಏನಿವತ್ತು ರಾಜ್ಯಾದ್ಯಂತ ಸೈಕಲ್ ಪ್ರವಾಸ ಪರಿಸರ ಸಂರಕ್ಷಣಾ ಸೈಕಲ್ ಜಾಥಾವನ್ನು ಏನು ಮಾಡ್ತಾ ಇದ್ದೀನಿ ಅಂದರೆ, ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 5 ಎಕರೆ ಕಿರು ಅರಣ್ಯ ಅಥವಾ ಕಿರು ಪಕ್ಷಿಧಾಮವನ್ನು ಅಭಿವೃದ್ಧಿಪಡಿಸಬೇಕು. ಅದಕ್ಕೆ ಸರ್ಕಾರದ ಯೋಜನೆ ತಗೊಂಡು ಅದನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪ್ರತಿ ಜಿಲ್ಲೆಗೂ ಹೋಗಿ 31 ಜಿಲ್ಲೆಗೂ ಹೋಗಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಪರಿಸರಕ್ಕೆ ಅವರಿಗೆ ಮನವಿ ಕೊಡುವಂಥದ್ದು, ಪರಿಸರಕ್ಕೆ ಒತ್ತು ಕೊಡಿ, ಈ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ಮತ್ತು ಈ ಪರಿಸರವನ್ನು ಉಳಿಸ್ಕೊಳ್ಳೋವಂಥ ಯೋಜನೆಯನ್ನು ತಗೊಂಬನ್ನಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮನವಿ ಮಾಡೋ ಉದ್ದೇಶದಿಂದ ಪ್ರತಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಈ ಸೈಕಲ್ ಜಾಥಾವನ್ನು ಹಮ್ಮಿಕೊಂಡಿದ್ದೀನಿ. ಮದುವೆಗೆ ಒಪ್ಪದ ಯುವತಿಯನ್ನ ಕೊಚ್ಚಿ ಕೊಲೆ ಮಾಡಿದ್ದ ಪ್ರಕರಣ ಸಂಬಂಧ ಕೊಲೆ ಆರೋಪಿಗೆ ತುಮಕೂರು ನ್ಯಾಯಾಲಯ ಶಿಕ್ಷೆ ಪ್ರಕಟಿಸಿದೆ. ಆರೋಪಿ ಈರಣ್ಣಗೆ ಜೀವಾವಧಿ ಶಿಕ್ಷೆ ಹಾಗೂ 20,000 ದಂಡ ಹಾಗೂ ಕಠಿಣ ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿದೆ. 2021ರಲ್ಲಿ ತುಮಕೂರು ಜಿಲ್ಲೆ ಶಿರಾದ ದೊಡ್ಡಗುಳ ಗ್ರಾಮದ ಕಾವ್ಯ ಎಂಬ ಯುವತಿಯನ್ನ ಕೊಂದಿದ್ದ ಈರಣ್ಣ ಅಲಿಯಾಸ್ ಸಣ್ಣೀರ ಎಂಬ ಅಪರಾಧಿಗೆ ಶಿಕ್ಷೆ ಪ್ರಕಟವಾಗಿದೆ. 2021ರ ಏಪ್ರಿಲ್ 5ರಂದು ಸ್ನೇಹಿತರೊಂದಿಗೆ ಕಾಲೇಜಿಗೆ ಹೊರಟಿದ್ದ ಕಾವ್ಯಾಳನ್ನ ಮೋಟಾರ್ ಸೈಕಲ್ ನಲ್ಲಿ ಬಂದು ದೊಡ್ಡಗುಳ ಕೆರೆಗೆ ಎಳೆದುಕೊಂಡು ಹೋಗಿದ್ದ. ಮದುವೆಯಾಗುವಂತ ಹೇಳಿ ತಾಳಿ ತೋರಿಸಿದ್ದ. ಇದರಿಂದ ಸಿಟ್ಟಾದ ಕಾವ್ಯ ಕಪಾಳಕ್ಕೆ ಹೊಡೆದು ಮದುವೆಯಾಗುವುದಿಲ್ಲ ಎಂದು ಬೈದಿದ್ದಳು. ಕೋಪಗೊಂಡ ಈರಣ್ಣ ಕುಡುಗೋಲಿನಿಂದ ಮುಖ, ಕುತ್ತಿಗೆ, ಮುಂಗೈಗಳಿಗೆ ಹೊಡೆದು ಕೊಚ್ಚಿ ಕೊಲೆ ಮಾಡಿದ್ದ. ಈ ಘಟನೆ ಸಂಬಂಧ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ಆರೋಪಿಯ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿತ್ತು. ಅಂದಿನ ಶಿರಾ ಗ್ರಾಮಾಂತರ ಸಿಪಿಐ ರವಿಕುಮಾರ್ ಆರೋಪಿ ಈರಣ್ಣ ಅಲಿಯಾಸ್ ಸಣ್ಣೀರನನ್ನ ಬಂಧಿಸಿದ್ದರು. ತನಿಖೆ ನಡೆಸಿ ಆರೋಪಿಯ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಿದರು. ಸರ್ಕಾರದ ಪರವಾಗಿ ಪ್ರಧಾನ ಸರ್ಕಾರಿ ಅಭಿಯೋಜಕಿ ಆರ್.ಟಿ. ಅರುಣಾ ವಾದ ಮಂಡಿಸಿದ್ದರು. ವಾದ ಪ್ರತಿವಾದ ಆಲಿಸಿದ ತುಮಕೂರು ನ್ಯಾಯಾಲಯದ ನ್ಯಾಯಮೂರ್ತಿ ಜಯಂತ್ ಕುಮಾರ್ ಅವರು ಸಣ್ಣೀರನಿಗೆ ಶಿಕ್ಷೆ ಪ್ರಕಟಿಸಿದ್ದಾರೆ. ಅಪರಾಧಿಗೆ ಜೀವಾವಧಿ ಶಿಕ್ಷೆ ಹಾಗೂ 20,000 ದಂಡ ವಿಧಿಸಿ ಆದೇಶ ನೀಡಿದ್ದಾರೆ. ದೊಡ್ಡಗುಳ ಗ್ರಾಮದ ಈರಣ್ಣ ಎನ್ನುವ ವ್ಯಕ್ತಿಯು ಅದೇ ಗ್ರಾಮದ ಮಂಜುನಾಥ ಎನ್ನುವವರ ಮಗಳಾದ ಕುಮಾರಿ ಕಾವ್ಯ ಎನ್ನುವರನ್ನು ಪ್ರೀತಿಸ್ತಾ ಇರ್ತಾನೆ. ಆ ಪ್ರೀತಿಸ್ತಾ ಇರಬೇಕಾದ್ರೆ ನಿನ್ನನ್ನು ನಾನು ಮದುವೆ ಆಗ್ತೀನಿ ಅಂತಂದುಬಿಟ್ಟು ಬಲವಂತ ಮಾಡ್ತಾ ಇರ್ತಾನೆ. ಬಲವಂತ ಮಾಡ್ತಿದ್ರೆ ಆಕೆ ಅದನ್ನು ನಿರಾಕರಿಸ್ತಾಳೆ. ಈ ಬಗ್ಗೆ ಆಕೆ ತನ್ನ ತಂದೆಗೂ ಕೂಡ ಮಾಹಿತಿನ ನೀಡ್ತಾಳೆ. ತಂದೆ ಈರಣ್ಣನ್ನು ಕರೆಸಿಬಿಟ್ಟು ಬುದ್ಧಿವಾದ ಹೇಳ್ತಾರೆ. ಈ ರೀತಿ ಮಾಡಬಾರ್ದು, ಇದು ತಪ್ಪು, ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನ ಈ ರೀತಿ ನಡೆಸ್ಕೊಳ್ಳೋದು ತಪ್ಪು ಅಂತ ಬುದ್ಧಿವಾದ ಹೇಳ್ತಾರೆ. ಆದರೂ ಕೂಡ ಆತ ಕೇಳ್ದಲೆ ಆಕೆ ತನ್ನ ಕಾಲೇಜಿಗೆ ದಿನಾಂಕ 5/4/2021ರಂದು ತನ್ನ ಸ್ನೇಹಿತೆಯರೊಂದಿಗೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ನಡ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆರೋಪಿಯಾದ ಈರಣ್ಣ ತನ್ನ ದ್ವಿಚಕ್ರ ವಾಹನದಲ್ಲಿ ಬರ್ತಾ ಇರ್ತಾನೆ. ಬಂದವಳು ಹಿಂದಿನಿಂದ ಬರ್ತಾ ಇರ್ತಾನೆ. ಹಿಂದಿನಿಂದ ಬಂದು ಕಾವ್ಯ ಮತ್ತು ಆಕೆ ಸ್ನೇಹಿತರ ಹೋಗ್ತಾ ಇದ್ದಂತಹ ಜಾಗದಲ್ಲಿ ಅವರ ಮುಂದಕ್ಕೆ ಹೋಗಿ ಕಾವ್ಯಗಳನ್ನು ನೋಡಿ ವಾಪಸ್ಸು ತನ್ನ ವಾಹನನ ತಿರುಗಿಸ್ಕೊಂಡು ವಾಪಸ್ಸು ಬರ್ತಾನೆ. ವಾಪಸ್ಸು ಬಂದುಬಿಟ್ಟು ಕಾವ್ಯನ ನೀನು ನನ್ನನ್ನು ಮದುವೆ ಆಗು, ಪ್ರೀತಿಸು ಅಂತಂದುಬಿಟ್ಟು ಬಲವಂತ ಮಾಡ್ತಾನೆ. ಬಲವಂತ ಮಾಡಿದ್ರೆ ಅವಳು ಅದನ್ನು ನಿರಾಕರಿಸ್ತಾಳೆ. ನಿರಾಕರಿಸಿದ್ರಿಂದ ಆಕೆನ ಬಲವಂತವಾಗಿ
ಎಳ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತೇನೆ. ಆಗ ಅವ್ರ ಸ್ನೇಹಿತೆಯರು ಎಲ್ಲರೂ ಬೇಡ ಅಂತ ಎಷ್ಟೇ ಬೇಡಿಕೊಂಡ್ರು ಕೂಡ ಆತ ಬಿಡದರೆ ಅಲ್ಲೇ ಪಕ್ಕದಲ್ಲಿ ಮಲ್ಲಯ್ಯ ಅನ್ನೋರಿಗೆ ಸೇರಿದ ಸರ್ವೆ ನಂಬರ್ 6/2ಕ್ಕೆ ಆಕೆಯನ್ನು ಎಳ್ಕೊಂಡು ಹೋಗ್ತಾನೆ. ಎಳ್ಕೊಂಡು ಹೋಗಿ ಅಲ್ಲಿ ಆಕೆಯನ್ನು ಬಲವಂತವಾಗಿ ತಾಳಿ ಕಟ್ಟಲಿಕ್ಕೆ ಹೋಗ್ತಾನೆ. ತಾಳಿ ಕಟ್ಟಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಕೆ ಅದನ್ನು ಕಿತ್ತು ಬಿಸಾಕ್ತಾಳೆ. ಆವಾಗ ಈರಣ್ಣ ಆಕೆ ಕೆನ್ನೆ ಹೊಡೆದುಬಿಟ್ಟು ತನ್ನ ದ್ವಿಚಕ್ರ ವಾಹನದಲ್ಲಿ ತಂದಂತಹ ಮಚ್ಚಿನಿಂದ ಆಕೆ ಮೇಲೆ 13 ಬಾರಿ ಹಲ್ಲೆ ಮಾಡ್ತಾನೆ. 13 ಬಾರಿ ಹಲ್ಲೆ ಮಾಡಿದಾಗ ಆಕೆ ತಗೊಂಡು ಹೋಗ್ತಾ ಇದ್ದಂತಹ ಪುಸ್ತಕಗಳು ಎಲ್ಲ ಅಲ್ಲೇ ಬೀಳುತ್ತೆ, ತಾಳಿನೂ ಅಲ್ಲೇ ಸ್ಥಳದಲ್ಲಿ ಬೀಳುತ್ತೆ, ಈ ಎಲ್ಲ ಬ್ಲಡ್ ಎಲ್ಲ ಆಗುತ್ತೆ. ಆತ ಹೊಡಿತಾ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಕೂಡ ನೋಡ್ತಾರೆ. ಅಲ್ಲಿ ಆಟೋ ಒಂದು ಬರುತ್ತೆ, ಅವರು ಕೂಡ ಎಲ್ಲರೂ ನೋಡ್ತಾರೆ. ಎಲ್ಲರೂ ನೋಡಿ ಬಿಡಿಸ್ಕೊಳ್ಳೋಕ್ಕೆ ಅಂತ ಓಡೋಗಂಥ ಸಂದರ್ಭದಲ್ಲಿ ಆತ ಮಚ್ಚಿನ ಸಮೇತ ಹೊರಟು ಹೋಗ್ಬಿಡ್ತಾನೆ, ಸ್ಥಳದಿಂದ ಓಡಿ ಹೋಗ್ತಾನೆ. ಆ ನಂತರ ಈ ಶಿರಾ ಪೊಲೀಸಿನವರಿಗೆ ಮಾಹಿತಿ ಹೋಗ್ತದೆ. ಆಗ ತನಿಖಾಧಿಕಾರಿಯಾಗಿ ಶ್ರೀಯುತ ರವಿಕುಮಾರ್ ಅನ್ನೋರು ಬರ್ತಾರೆ. ಅವರು ಸ್ಥಳದಲ್ಲಿ ಇದ್ದಂತಹ ನೋಟ್ ಪುಸ್ತಕ, ತಾಳಿ ಮತ್ತು ಬ್ಲಡ್ಡು ಎಲ್ಲ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಸ್ತುಗಳನ್ನು ಸೀಸ್ ಮಾಡಿಕೊಂಡು ಚಾರ್ಜ್ ಶೀಟನ್ನು ಅವರ ವಿರುದ್ಧ ನ್ಯಾಯಾಲಯಕ್ಕೆ ಸಲ್ಲಿಸಿದಂಥ ಸಂದರ್ಭದಲ್ಲಿ ಆತನ ಮೇಲೆ ದೋಷಾರೋಪಣೆ ಹೊರಿಸಿದ ನಂತರ ನಮ್ಮ ಅಭಿಯೋಜನೆಯ ಪರವಾಗಿ 21 ಸಾಕ್ಷಿಗಳನ್ನು ನಾವು ವಿಚಾರಣೆ ಮಾಡ್ತೀವಿ. ವಿಚಾರಣೆ ಮಾಡಿದ ನಂತರ ಮಾನ್ಯ ನ್ಯಾಯಾಲಯನು ಎಲ್ಲ 21 ಸಾಕ್ಷಿಗಳನ್ನು ಪರಿಗಣಿಸಿ ಮತ್ತು FSLಗೆ ಹೋದಂತಹ ಪ್ರಾಪರ್ಟಿಗಳನ್ನೆಲ್ಲ ಪರಿಗಣಿಸಿ ಅದರಲ್ಲಿ ಈತನ ಕೃತ್ಯ ಆಗಿದೆಯೋ ಇಲ್ಲವೋ ಅನ್ನೋ ಒಂದು ಎಲ್ಲ ಸಂಪೂರ್ಣವಾದ ಅಂಶಗಳನ್ನು ಪರಿಗಣಿಸಿ 19/3/2025 ಈತ ಮಾಡಿರ್ತಕ್ಕಂತಹ ಕೃತ್ಯ ರುಜುವಾತಾಗಿದೆ ಅಂತಂದ್ಬಿಟ್ಟು ಈತನಿಗೆ ಜೀವಾವಧಿ ಶಿಕ್ಷೆ ಮತ್ತು 20,000 ರೂಪಾಯಿನ ದಂಡಗಳನ್ನು ವಿಧಿಸಿ ಆದೇಶ ಹೊರಡಿಸಿರುತ್ತದೆ. ತುಮಕೂರು ನಗರದಲ್ಲಿ ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಕೆಎಸ್ಆರ್ಟಿಸಿ ಬಸ್ ಹರಿದು ಮಹಿಳೆಯೊಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ತುಮಕೂರು ನಗರದಲ್ಲಿ ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಕೆಎಸ್ಆರ್ಟಿಸಿ ಬಸ್ ಹರಿದು ಮಹಿಳೆಯೊಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಟೌನ್ ಹಾಲ್ ಸರ್ಕಲ್ ಬಳಿ ರಸ್ತೆ ದಾಟುತ್ತಿದ್ದ ಮಂಜಮ್ಮ ಮೇಲೆ ಬಸ್ ಹರಿದು ಅವರು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲೆಮಾರಿಗಳು ವಾಸಿಸುತ್ತಿದ್ದ ಗುಡಿಸಲಿಗೆ ಆಕಸ್ಮಿಕ ಬೆಂಕಿ ತಗುಲಿ ಸುಮಾರು 16 ಕುಟುಂಬಗಳು ಬೀದಿಗೆ ಬಿದ್ದಿರುವ ಘಟನೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮತ್ತಿಘಟ್ಟ ಹೋಬಳಿಯ ಕೈಮಾರ ಬಳಿ ನಡೆದಿದೆ. ಊರೂರು ಅಲೆದು ಜೀವನ ಕಟ್ಟಿಕೊಳ್ಳುವ ಅಲೆಮಾರಿಗಳು ಸುಮಾರು 7-8 ವರ್ಷಗಳಿಂದ ನೆಲೆ ನಿಂತು ಪುಟ್ಟ ಗುಡಿಸಲು ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದಾರೆ. ದಿನಾಂಕ 14 ಮಾರ್ಚ್ 2025ರಂದು ಕಿಡಿಗೇಡಿಗಳು ಕಾಡಿನ ಒಣಗಿದ ಎಲೆಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಅಲೆಮಾರಿಗಳು ವಾಸಿಸುತ್ತಿದ್ದ ಗುಡಿಸಲ ಬಳಿ ಬೆಂಕಿ ಬಂದಿದೆ. ಗಾಳಿಯ ತೀವ್ರತೆಗೆ ಗುಡಿಸಲು ಕ್ಷಣಾರ್ಧದಲ್ಲೇ ಹೊತ್ತಿ ಉರಿಯಲು ಶುರುವಾಗಿದೆ. ಗುಡಿಸಲಲ್ಲಿ ವಾಸಿಸುವ ಜನರು ಗಾಬರಿಯಿಂದ ಹೊರಬಂದು ಪ್ರಾಣಾಪಾಯದಿಂದ ಪಾರಾಗಿ ಸಣ್ಣ ಪುಟ್ಟ ಗಾಯಗಳಾಗಿವೆ. ಸುಮ್ಮನೆ ಗುಡ್ಲಾಕೊಂಡಿದ್ರಿ ಇಲ್ಲಿ ರೋಡ್ ಮಾದೂರೆಲ್ಲ ಗುಡ್ಲಾಕೊಂಡಿದ್ರಿ. ಈಗ ಇಲ್ಲೇ ಊಟ ಎಲ್ಲ ಅಡಿಗೆ ಇಲ್ಲೇ ಮಾಡ್ತೀರಾ? ಅಡಿಗೆ ಊಟ ಎಲ್ಲ ಇಲ್ಲೇ ಎಲ್ಲ ಇಲ್ಲೇ ಮಾಡ್ಕೊಂಡು ಊಟ ಮಾಡ್ತಿದ್ದೀರಾ? ಊಟ ಮಾಡ್ತೀವಿ. ಪಾತ್ರೆ ನಿಮ್ಮವೇ ಹೋಗಿರೋವು? ಅವೆಲ್ಲ ನಮ್ಮವೇ ನೋಡವೆಲ್ಲ ಬೆಂದು ಕರಿಗೋಗಿ ಏನು ಸಿಕ್ಕಿಲ್ಲ. ಏನೂ ಇಲ್ಲ ಸ್ವಾಮಿ, ಏನಂದ್ರೆ ಎಲ್ಲ ಸಿಕ್ಕಿಲ್ಲ. ಈಗ ಮನೆ ದುಡ್ಡು ಕಾಸು ಇಟ್ಕೊಂಡಿದ್ರಾ? ಅಯ್ಯೋ ಹಿಂಗೆ ನೈಟಿ ಲಂಗ ವ್ಯಾಪಾರ ಬಡ್ಡಿ ಮೇಲೆ ತಂದು ಮಾಡಿದ್ರೆ ಏನು ಸಿಕ್ಕಿಲ್ಲ. 20,000 ರೂಪಾಯಿ ಐಟಮ್ ತಂದತ್ತು ಎಲ್ಲ ಸಾಲ ಮಾಡಿ ಸಂಘದಲ್ಲಿ, ಅದುವೇ ಎಲ್ಲ ಕಳ್ಕೊಂಡು ಕುಂತೈತಿ. ಏನು ಇಲ್ಲ ಆ ಪರಿಸ್ಥಿತಿಲಿ ಎಲ್ಲ ಉಟ್ಟು ಬಟ್ಟೆಲಿ ಐತ್ವಿ. ಸ್ಥಳಕ್ಕೆ ತಾಲೂಕು ಆಡಳಿತ ಭೇಟಿ ನೀಡಿ ಭರವಸೆ ನೀಡಿದರೂ ಇಲ್ಲಿಯವರೆಗೆ ಈ ಕುಟುಂಬಗಳಿಗೆ ಗಂಜಿ ಕೇಂದ್ರ ನಿರ್ಮಿಸಿ ಅವರನ್ನ ತಾತ್ಕಾಲಿಕವಾಗಿ ಸ್ಥಳಾಂತರಿಸಲು ವಿಫಲವಾಗಿದೆ. ಅಲೆಮಾರಿ ಕುಟುಂಬಗಳು ಅಲ್ಲೇ ಇರುವ ದೇವಸ್ಥಾನದ ಬಳಿ ಹಾಗೂ ಇಟ್ಟಿಗೆ ಫ್ಯಾಕ್ಟರಿ ಬಳಿ ತಮ್ಮ ಜೀವನವನ್ನ ಕಳೆಯುತ್ತಿದ್ದಾರೆ.
ತಹಶೀಲ್ದಾರ್ ಅವರು ಮಳೆಯಲ್ಲಿ ಹಾನಿಯಾದರೆ ಗಂಜಿ ಕೇಂದ್ರ ಮಾಡಬಹುದು, ಸ್ಥಳಾಂತರಿಸಬಹುದು ಎಂದು ಹೇಳಿ ಕೈ ತೊಳೆದುಕೊಂಡಿದ್ದಾರೆ. ಇಲ್ಲಿಯವರೆಗೆ ಸರ್ಕಾರದ ಯಾವುದೇ ಪ್ರಯೋಜನ ಪರಿಹಾರ ಈ ಕುಟುಂಬಗಳಿಗೆ ಆಗಿಲ್ಲ. ಅಡುಗೆ ಮಾಡಿಕೊಳ್ಳಲು ಪಾತ್ರೆಗಳಿಲ್ಲ, ಹೊದ್ದು ಮಲಗಲು ಹೊದಿಕೆಗಳಿಲ್ಲ, ತೊಡಲು ಬಟ್ಟೆಗಳಿಲ್ಲ. ಚಿಕ್ಕ ಪುಟ್ಟ ಶಾಲಾ ಮಕ್ಕಳನ್ನ ಕಟ್ಟಿಕೊಂಡು ಅಲೆಮಾರಿಗಳು ದಿಕ್ಕೆ ಕಾಣದೆ ಪರದಾಡುತ್ತಿದ್ದಾರೆ. ಶಿವಕುಮಾರ್ ಮತ್ತು ಮಂಜುಳಾ ದಂಪತಿಯ ಮಗಳು ಪವಿತ್ರ ಎನ್ನುವ ಹುಡುಗಿ ಈ ಬಾರಿ ಎಸ್ಎಸ್ಎಲ್ಸಿ ಎಕ್ಸಾಮ್ ಬರೆಯುತ್ತಿದ್ದು, ಪುಸ್ತಕಗಳು, ಬಟ್ಟೆಗಳು ಮತ್ತು ಎಲ್ಲಾ ದಾಖಲೆಗಳು ಸುಟ್ಟು ಕರಕಲಾಗಿವೆ. ಅಗ್ನಿಶಾಮಕ ಇಲಾಖೆಯವರಾಗಲಿ ಪೊಲೀಸರಾಗಲಿ ಸ್ಥಳಕ್ಕೆ ಧಾವಿಸಿ ಸ್ಥಳ ಪರಿಶೀಲನೆ ಮಾಡಿ ಪ್ರಕರಣ ಕೂಡ ದಾಖಲಿಸಿಲ್ಲ ಎಂದು ಅಲ್ಲಿನ ಜನರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನು ಮಲೆಮಾರಿ ಸಮುದಾಯ ಕರ್ಮ ಸಮಾಜದವರು ಇವತ್ತು ವಯಸ್ಸಾದ ಅಜ್ಜ ಅಮ್ಮರಿದ್ದಾರೆ. ಈ ದುರಂತ ನಡೆದೋಗಿದೆ. ಈ ದುರಂತದಲ್ಲಿ ಅಕ್ಕಿ ಬೆಂದೋಗಿದೆ, ಬಟ್ಟೆ ಬೆಂದೋಗಿದೆ. ಇರೋಕ್ಕೆ ಒಂದು ವಚನಕ್ಕಿಲ್ಲ, ಏನೇನಕ್ಕಿಲ್ಲ, ಭಾಳ ಕಷ್ಟದಲ್ಲಿದ್ದಾರೆ. ಕೂಡಲೇ ಇದಕ್ಕೆ ಸರ್ಕಾರ ಸ್ಪಂದಿಸಲಿ. ನಾವು ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ಸರ್ಕಾರ ಆದರೆ ಸ್ಪಂದಿಸೋತ್ತಿಗೆ ಅಲೆಮಾರಿಗಳೇನಿದ್ದೀವಿ, ಅಲೆಮಾರಿ ಒಂದು ಭಾಗ ಅಲೆಮಾರಿ ಆಗಿದ್ದಾರೆ. ಅಲೆಮಾರಿ ಬಂದು ರಾಜ್ಯ ಮಟ್ಟದಲ್ಲಿ ಇದ್ದೀರಲ್ಲ, ದಯಮಾಡಿ ಎಲ್ಲ ಅಲೆಮಾರಿಗಳು, ನಾನು ನಿಮ್ಗೆ ವಿಡಿಯೋ ಕಳಿಸ್ತೀನಿ. ದಯಮಾಡಿ ಈ ಚಿಕ್ಕನಾಗನಹಳ್ಳಿ ತಾಲೂಕು ಕೈಮರ ಮತ್ತಿಕಟ್ಟು ಪಕ್ಕ ಇದೆ, ಒಂದು ಪಾಲಿಸ್ಟ್ರಲ್ಲಿ ಗುಡಿಸ್ಲಾಕೊಂಡು 5 ವರ್ಷದಿಂದ ಇದ್ದಾರೆ. ಇಲ್ಲಿ ಎಂತೆಂಥವ್ರು ದೊಡ್ಡ ದೊಡ್ಡ ಪುಣ್ಯಾತ್ಮರು ಬಂದು ಹೋಗಿದ್ದಾರೆ. ಓಟ್ ಕೇಳಿದ್ದಾರೆ. ಆಮೇಲೆ ಏನು ನಮ್ಗೆ ಅನುಕೂಲ ಆಗಿಲ್ಲ. ನಾವು ಓಟ್ ಹಾಕ್ತೀವಿ, ಎಲ್ಲ ಹಾಕ್ತೀವಿ. ಇವತ್ತು ಹಾವು ಚೇಳುಗಳಿಲ್ಲ ಇದ್ದಾವೆ. ಮಕ್ಕಳು ಮರಿಗೆ ಅನಾಹುತ ಆಗಲಿಕ್ಕಿಂತ ಮುಂಚೆನೆ ದಯಮಾಡಿ ಈ ಕುಟುಂಬಗಳಿಗೆ ನ್ಯಾಯ ಕೊಡಬೇಕಾಗಿತ್ತು. ಆಮೇಲೆ ನಿಮ್ದು ಸುಟ್ಟೋಗಿದ್ಯಾ? ಅವತ್ತು ಎಲ್ಲೋಗಿದ್ಯಾ? ಬೆಂಕಿ ಬಿದ್ದಿದ್ದೀ ಸಾ? ಈಗ ಎಲ್ಲಿ ವಾಸ ಇದ್ದೀರಾ? ಎಲ್ಲಿ ಇಟ್ಕೆ ಫ್ಯಾಕ್ಟ್ರಿ ಒಳಗ? ಊಟ ಎಲ್ಲ ಎಲ್ಲಿ ಮಾಡ್ತೀರಾ? ಊಟ ಎಲ್ಲ ಅಡುಗೆ ಎಲ್ಲಿ ಮಾಡ್ತೀರಾ? ಅಲ್ಲಿ ಸಾಮಾನು ಕೊಡ್ತಾರೆ ಮಾಡ್ಕೊಂತೀವಿ ಸರ್. ಯಜಮಾನ್ರು ಏನು ಕೆಲಸ ಮಾಡ್ತೀರಾ? ನಾವು ಆರಾಮಿಸ್ತೀವಿ. ಬೇಸಾಯ ಒಂದು ಜಮೀನು ಐತೆ, ಕೂಲಿ ಹೋಗ್ತೀವಿ. ಒಂದು ಬೇಸರಕ್ಕೆ ಜಮೀನು ಐತೆ. ಎಲ್ಲ ದಾಖಲೆಗಳೆಲ್ಲ ಸುಟ್ಟೋಗಿದಾವ? ಅವರೆಲ್ಲ ಸುಟ್ಟಾಗಿದೆ ಸ್ವಾಮಿ. ನಿಮ್ಮವು? ನಂದೇನೂ ಇಲ್ಲ, ಬರೀ ಗುಡ್ಲು ಹಾಕಿದ್ದೆ ಸ್ವಾಮಿ. ಗುಡ್ಲದ್ದು ಹೇಳಲ್ಲ, ಗುಡ್ಲು ಹಾಕಿದ್ದೆ. ಏನೋ ದೇವ್ರು ಒಳ್ಳೇದು ಮಾಡೋದು ಅಂತ ಬೆಂದು ಹೋಗ್ತೀನಿ. ನಂದು ಯಾವುದು ಸುಟ್ಟಿಲ್ಲ ಸ್ವಾಮಿ. ಗುಡ್ಲು ಮಾತ್ರ ಇದಾಯ್ತೆ. ಗುಡ್ಲು ಸುಟ್ಟೋಗಿ ಯಾಕೆ ಇಲ್ಲಿದ್ಮೇಲೆ ನಾವು ಮುಡಿಯಲ್ಲ. ಮತ್ತು ಮನಗದೆಲ್ಲ ಎಲ್ಲಿ ಮಾಡ್ತೀರಾ? ಮನ್ಗಕ್ಕೆ ಅಲ್ಲಿ ಮನುಷ್ಯ ಅಡುಗೆ ಫ್ಯಾಕ್ಟ್ರಿ ಮಾಡ್ತೀರಾ? ಅಡುಗೆ ಮಾಡೋದೆಲ್ಲ ಪಾತ್ರೆ ಗೀತ್ರೆ ಎಲ್ಲ ಎಲ್ಲ ಹೋಗಿದೆ. ಬಟ್ಟೆ ನಾನು ಸುಮಾರು ಇಟ್ಕೊಂಡಿದ್ದೆ ಬೆಂದು. ಯಾರ್ಯಾರು ಇದ್ದೀರಾ ಮನೆಯಲ್ಲಿ? ನಾನು ನನ್ನ ಹೆಂಡತಿ ಇದ್ದೆ. ಮಕ್ಕಳಿಲ್ವಾ? ಮಗು ಹಬ್ಬದ ಇಲ್ಲೆಲ್ಲ ಹೋಗು ಸ್ಕೂಲಿಗೆ. ಅವರು ಏನಪ್ಪ ಅಂದರೆ ಇಲ್ಲಿ ಕೈಮಾರದ ಹತ್ರ ಇಲ್ಲಿ ಫಾರೆಸ್ಟು ಒಂದು ರೋಡ್ ಸೈಡಾಗ ಗಿಡ ಕಾಡೊಳಗೆ ಹಿಂಗೆ ಯಾರೋ ದಿಕ್ಕಿಲ್ಲ, ನಮಗೆ ಊರಾಗೆ ಸೈಟಲ್ಲ ಹಾಗೆ ಹೀಗೆ ಅಂತ ಬಂದು ನಾವು ತೊಟ್ಟಿ ಹಣ್ಕೊಂತೀವಿ, 1 ತಿಂಗಳು ಇರ್ತೀವಿ, 2 ತಿಂಗಳಿಂದ ಇರ್ತೀವಿ ಅಂತ ಬಂದರು. ಬಂದಂಥ ಸಂದರ್ಭದಲ್ಲಿ 1 ವರ್ಷ 2 ವರ್ಷದಿಂದಲೂ ಗುಡ್ಲು ಹಾಕ್ಕೊಂಡು ಇಲ್ಲಿ ವಾಸ ಇದ್ಕೊಂಡು ಹೋಗಿದ್ದರು. ಹೋದಂಥ ಸಂದರ್ಭದಲ್ಲಿ ಏನು ಮಾಡ್ತು, ಇಲ್ಲಿ ಅನಾಹುತ ಬೆಂಕಿ. ಈಗಲೇ 2-3-4 ವರ್ಷ ಆಯ್ತೇನಪ್ಪ ಬಂದರು. 6 ವರ್ಷ ಆಯ್ತಂತೆ. 6 ವರ್ಷದಿಂದ ಬಂದು ವಾಸ ಇದ್ದರು. ಹೋದ್ರು ಏನಾಯಿತು, ಕಾಯ್ದು ಏನಂದ್ರು ಫಾರೆಸ್ಟು ಗಿಡ ಏನು ರೋಡ್ ಪಕ್ಕದಾಗೆ ಇದ್ದರು. ಇಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೊಲಗಳಿಗೆ, ಇಲ್ಲಿ ಹೊಲಗಳಿಗೆಲ್ಲ ಏನಾಯ್ತು ಅಂದರೆ ಇತ್ತೀಚೆಗೆ ರಾಗಿ ಪೈರಿಗೆ ಮಿಷಿನ ಕಟ್ ಮಾಡೋದ್ರಿಂದ ರಾಗಿ ಪೈರು ಉದ್ದಾಗಿರುತ್ತೆ. ಯಾರೋ ಬೀಡಿಸೇದ ಕುರಿಯೋರೋ ಯಾರೋ ಬೆಂಕಿ ಹಚ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಬೆಂಕಿ ಒಂದು ಕಡೆಯಿಂದ ಹೊತ್ಕೊಂಬಂದು ಈ ಗುಡಿಸಲುಗಳೆಲ್ಲ ಒಂದು 6ರಿಂದ 7 ಮನೆಯವ್ರು ಮಾತ್ರ ವಾಸ ಇದ್ರು. ಎಲ್ಲ ಕಟ್ಟಿ ಇಲ್ಲಿ ಸೈಟ್ ಆಗ್ತವೆ ಅಂತ ಹೇಳಿ ಯಾರ್ಯಾರು ಇದು ಮಾಡಿ ಪುಕಾರಿ ಹಬ್ಬಿಸಿ ಯಾರ್ಯಾರು ತಂದು ಹಾಕ್ಕೊಂಡು 4 ಗರಿ ಹಾಕ್ಕೊಂಡು ಹೋಗಿದ್ರು. ಅಂತಂದ್ರೆ 6-7 ಮನೆಯವ್ರು ಕಂಡೀಷನ್ನಾಗ ವಾಸ ಇದ್ದರು. ಇದ್ದ ಸಂದರ್ಭ ಅವರು ಎಲ್ಲ ಇತಿಷ್ಟು ಕೂಡ ರಾಗಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಅವರ ಪಾತ್ರೆ ಆಗಿರ್ಬೋದು ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿದೆ. ಅಲ್ಲಿಗೆ ಅರ್ಜಿ ಕೊಡೋಣ ಅಂದ್ರೆ ₹1 ಇಲ್ಲ. ನಾವು 7-8 ಜನ, ಅವರಿಗೆ ರೇಷನ್ ತಂದರೆ ಒಂದು ಹೊತ್ತಿಗೆ 5 ಸೇರು 10 ಸೇರು ಆದರೂ ಆಗಲ್ಲ. ಬರೋರು ಹೋಗೋರು ಇರ್ತಾರೆ, ಮಕ್ಕಳು ಮರಿ. ನನಗೆ 4 ಜನ ಹೆಣ್ಮಕ್ಳು, ಮೈ ಸತ್ತೋದ ಹೇಳಿ ಕೊಟ್ಟಿದ್ದೆ. ಇನ್ನು ಬಿದ್ರೆಗುಡಿಗೆ ಒಂದು ಮಗ ಕೊಟ್ಟಿದ್ದೆ, ಅವನು ಸತ್ತೋದ. ಎಲ್ಲ ತಂದು ಇಲ್ಲ ಚಿಕ್ಕಪ್ಪನ ನೋಡಿದ್ರಲ್ಲ, ಅವ್ರೇನು ಸತ್ತೋದ್ರು. ಬಿದ್ರೆಗುಡಿಗೆ ಕೊಟ್ಟಿದ್ದೆ, ಅವ್ರು ಇಷ್ಟ ಆಗಿದೆ. ನಾವು ಕರೋನಾ ಬಂತಲ್ಲ ಅವಾಗ ಬಂದ್ಬಿಟ್ಟಿಲ್ತೆ, ಎಲ್ಲ ಸೇರ್ಕೊಂಬಿಟ್ಟಿದ್ದೀವಿ ಸರ್. ನಾವು ಮಿಷಿನು ಅದು ಇದು ಎಲ್ಲದು ಬಟ್ಟೆಲ್ಲಂತೂ ಒಂದು ಉಳಿದಿಲ್ಲ ಸಟ್ರಂಕಿಯಲ್ಲಿ. ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋದವಾಗ ಸಹ ಅವ್ರವ್ರು ಕೊಟ್ಟಿದ್ದು ನಾವು ತಗೊಂಬಂದು ಜೀವನ ಮಾಡ್ತಾಯಿದ್ವಿ.
ಇದೇ ತರ ನಾವು ಜೀವನ ವ್ಯವಸ್ಥೆ ಮಾಡ್ಕೊಡ್ಬೇಕು. ಮಳೆ ಬಂದ್ರೆ ಇರಕ್ಕೆ ಜಾಗ ಇಲ್ಲ. ಇದನ್ನ ಮುಖ್ಯಮಂತ್ರಿ ಗಮನ ಕೂಡ ಹಾಕಿ ನಮಗೆ ಒಂದು ಸೈಟ್ಗೆ ಮನೆಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ನಾವು ಬೀದಿಲಿದ್ದೀವಿ, ಆದಷ್ಟು ಬೇಗ ನೀವು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಿಮ್ಮನ್ನು ಕೇಳ್ಕೊಂತಿದ್ದೀವಿ. 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ ನಡೆಯಲಿದ್ದು, ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಈ ಕುರಿತು ಸಕಲ ಸಿದ್ಧತೆ ಪೂರ್ಣಗೊಳಿಸಿದೆ. ಪ್ರಸಕ್ತ ಸಾಲಿನ 15,881 ಶಾಲೆಗಳ 8,42,817 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, 38,091 ಪುನರಾವರ್ತಿತ ಮತ್ತು 15,531 ಖಾಸಗಿ ಅಭ್ಯರ್ಥಿಗಳು ಸೇರಿ 8,96,447 ನೋಂದಾಯಿಸಿದ್ದಾರೆ. ಈ ಪೈಕಿ 3,35,468 ಬಾಲಕರು, 3,78,389 ಬಾಲಕಿಯರು ಮತ್ತು 5 ತೃತೀಯ ಲಿಂಗಿಯರು ಇದ್ದಾರೆ. ರಾಜ್ಯದ 2,818 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಪರೀಕ್ಷಾ ಭದ್ರತೆಗೆ 2,818 ಸ್ಥಳೀಯ ದಳ, ಜಿಲ್ಲಾ ಮಟ್ಟದಲ್ಲಿ 410 ಮತ್ತು ತಾಲೂಕು ಹಂತದಲ್ಲಿ 1,662 ವೀಕ್ಷಣಾ ದಳಗಳನ್ನು ನಿಯೋಜಿಸಲಾಗಿದೆ. ಪ್ರಶ್ನಾ ಪತ್ರಿಕೆ ವಿತರಣೆಗೆ 1,117 ಮಾರ್ಗಗಳನ್ನು ನಿಗದಿಪಡಿಸಲಾಗಿದೆ. ಮೌಲ್ಯ ನಿರ್ಣಾಯಕಕ್ಕಾಗಿ 65,000 ಮೌಲ್ಯಮಾಪಕರು ಈಗಾಗಲೇ ನೋಂದಣಿಯಾಗಿದ್ದಾರೆ. ಕಳೆದ ಸಾಲಿನಲ್ಲಿ 8,69,968 ವಿದ್ಯಾರ್ಥಿ ನೋಂದಣಿಯಾಗಿದ್ದಾರೆ. ಈ ಬಾರಿ 26,479 ಮಂದಿ ಹೆಚ್ಚುವರಿಯಾಗಿ ಒಟ್ಟು 8,96,447 ವಿದ್ಯಾರ್ಥಿಗಳು ನೋಂದಾಯಿಸಿದ್ದಾರೆ. ವಿದ್ಯುತ್ ದರ ಹೆಚ್ಚಳ ಮಾಡಿರುವುದಕ್ಕೆ ರಾಜ್ಯದಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ವಿದ್ಯುತ್ ದರ ಏರಿಕೆ ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ವಿದ್ಯುತ್ ದರ ಹೆಚ್ಚಳ ಮಾಡಿರುವುದಕ್ಕೆ ಪ್ರತಿಪಕ್ಷ ಬಿಜೆಪಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ. ಬೆಲೆ ಏರಿಕೆಗಳಿಂದ ರಾಜ್ಯದ ಜನರು ತತ್ತರಿಸಿ ಹೋಗಿದ್ದಾರೆ. ಒಂದು ಕಡೆ ಪುಕ್ಕಟೆ ವಿದ್ಯುತ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಹಲವು ಇಲಾಖೆಗಳು ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿವೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಹೀಗಿರುವಾಗ ವಿದ್ಯುತ್ ದರ ಏರಿಕೆ ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಮಂಡ್ಯದವರು ಛತ್ರಿಗಳು ಎಂಬ ಡಿಕೆ ಶಿವಕುಮಾರ್ ಹೇಳಿಕೆಗೆ ಮಂಡ್ಯ ಜಿಲ್ಲೆಯಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಮಂಡ್ಯದ ಜನರಿಗೆ ಡಿಕೆ ಶಿವಕುಮಾರ್ ಅವಮಾನ ಮಾಡಿದ್ದಾರೆ. ಮಂಡ್ಯ ಜನರ ಭಿಕ್ಷೆಯಿಂದ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿದೆ. 7ರಲ್ಲಿ 5 ಕ್ಷೇತ್ರಗಳು ಕಾಂಗ್ರೆಸ್ ಗೆದ್ದಿದೆ. ಅಧಿಕಾರಕ್ಕಾಗಿ ಮಂಡ್ಯ ಜನರ ಬಳಿ ಬಂದು ಪೆನ್ನು ಪೇಪರ್ ಕೊಡಿ ಎಂದು ಅಂಗಲಾಚಿದ್ದು ಮರೆತು ಹೋಯ್ತಾ ಡಿಸಿಎಂ ಅವರೇ? ಇಂತಹ ದುರಂಕಾರಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ಎಂದು ಡಿಕೆಶಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮಂಡ್ಯದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಲಿಸೋ ಕೆಳಗಡೆ, ಮಂಡ್ಯದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಲಿಸೋ ಕೆಳಗಡೆ. ಮಧ್ಯಪ್ರದೇಶದ ಶಿವಪುರಿ ಜಿಲ್ಲೆಯ ಮಟಾಟೀಲಾ ಅಣೆಕಟ್ಟಿನಲ್ಲಿ ದೋಣಿ ಮಗುಚಿ ನಾಪತ್ತೆಯಾಗಿದ್ದ 7 ಜನರ ಮೃತದೇಹಗಳು ಪತ್ತೆಯಾಗಿದೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿದೆ. ಮಂಗಳವಾರ ಸಂಜೆ ಮಟಾಟೀಲಾ ಅಣೆಕಟ್ಟಿನ ಮಧ್ಯದಲ್ಲಿರುವ ಸಟೋರಿಯಾ ದ್ವೀಪದಲ್ಲಿರುವ ಸಿದ್ದಬಾಬಾ ದೇವಸ್ಥಾನಕ್ಕೆ ಹೋಳಿ ಹಬ್ಬ ಹಾಡಲು ಹೋಗಿದ್ದ ಭಕ್ತರಿಂದ ತುಂಬಿದ್ದ ದೋಣಿ ಮಗುಚಿ ಬಿದ್ದಿತ್ತು. ಶಿವಪುರಿ ಜಿಲ್ಲೆಯ ಪಿಚೋರ್ ವಿಧಾನಸಭಾ ಕ್ಷೇತ್ರದ ಕಾನಿಯಾಧಾನ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಜವನ್ ಗ್ರಾಮದಲ್ಲಿ ಮಂಗಳವಾರ ಈ ಅಪಘಾತ ಸಂಭವಿಸಿತ್ತು. ಈ ಅಪಘಾತದಲ್ಲಿ 7 ಜನರು ನೀರಿನಲ್ಲಿ ಮುಳುಗಿ ಕಾಣೆಯಾಗಿದ್ದರು. 8 ಜನರನ್ನ ರಕ್ಷಿಸಲಾಗಿತ್ತು. ಘಟನೆ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಮತ್ತು ಎಸ್ಡಿಆರ್ಎಫ್ ತಂಡ ತಕ್ಷಣ ಸ್ಥಳಕ್ಕೆ ತಲುಪಿದ್ದು ಮಂಗಳವಾರ ರಾತ್ರಿ ಇಡೀ ಶೋಧ ಕಾರ್ಯಾಚರಣೆ ನಡೆಸಿತ್ತು. ಕತ್ತಲೆಯಾಗಿದ್ದ ಕಾರಣ ರಕ್ಷಣಾ ತಂಡಕ್ಕೆ ಯಾವುದೇ ಯಶಸ್ಸು ಸಿಕ್ಕಿರಲಿಲ್ಲ. ಘಟನೆ ನಡೆದು ಸುಮಾರು 18 ಗಂಟೆಗಳ ನಂತರ ಬುಧವಾರ ಬೆಳಗಿನ ಹೊತ್ತಿಗೆ ಎಸ್ಡಿಆರ್ಎಫ್ ತಂಡವು ಮೊದಲ 6 ಶವಗಳನ್ನ ಒಂದೊಂದಾಗಿ ಪತ್ತೆ ಮಾಡಿತ್ತು. ಒಂದು ಶವಕ್ಕಾಗಿ ಶೋಧ ಕಾರ್ಯ ಮುಂದುವರೆಸಿದ ಸ್ವಲ್ಪ ಸಮಯದ ನಂತರ 7ನೇ ಶವವು ಪತ್ತೆಯಾಗಿದೆ. ಮೃತರನ್ನ ಶಾರದಾ ಲೋಧಿ, ಲೀಲಾ ಲೋಧಿ, ರಾಮದೇವಿ ಲೋಧಿ, 14, 7, 8 ವರ್ಷದ ಮಕ್ಕಳು ಎಂದು ಗುರುತಿಸಲಾಗಿದೆ. देखिए 6 तो जो डेड बॉडीज हैं रिकवर हो गई थी. 7वां जो नहीं मिल रहा है, अभी आफ्टरनून के लगभग 4 बज रहे हैं और अब जो हमारे गोताखोर हैं वो विदिशा से हमें मिले हैं, वो भी मौके पे हैं, वो नीचे करेंगे और एनडीआरएफ की टीम भी मेरे पास अभी लगभग 1 से सवा घंटे में वो भी आ रही है, वो भी पहुंचेंगे, मुरैना वाले भी पहुंचेंगे. तो हमारी ये कोशिश रहेगी कि चूंकि जो पहले स्वर्ल करके करते थे, मतलब इस तरह का कि जिससे कि डेड बॉडी नीचे से ऊपर आ जाए,
मशीनों से बोट के थ्रू अथवा कांटे के थ्रू जो नॉर्मल SDRF और दूसरा हमारा ये लोग लोकल के लोग कर रहे थे। तब स्पेशलाइज्ड है तो हमें उम्मीद है कि मिलनी चाहिए और अभी हम लोग मौके पे हैं, इसको पूरा कराएंगे। ದಾವಣಗೆರೆಯಿಂದ ವಿಜಯಪುರಕ್ಕೆ ಬಂಗಾರದ ಆಭರಣಗಳನ್ನು ಖಾಸಗಿ ಬಸ್ನಲ್ಲಿ ಪಾರ್ಸಲ್ ಮಾಡುತ್ತಿದ್ದುದನ್ನು ಪೊಲೀಸರ ಸೋಗಿನಲ್ಲಿ ಲಪಟಾಯಿಸಲು ಸಂಚು ರೂಪಿಸಿದ್ದ ಮೂವರನ್ನ ವಿಜಯಪುರ ಜಿಲ್ಲೆಯ ಹರಪನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಮಾರ್ಚ್ 16ರಂದು ಮಧ್ಯರಾತ್ರಿ ಈ ಲೂಟಿ ಯತ್ನ ನಡೆದಿತ್ತು. ಮರುದಿನ ಬೆಳಗ್ಗೆ ಬಂಗಾರದ ಆಭರಣ ಪಾರ್ಸಲ್ ಮಾಡಿದ 4 ಪೈಕಿ ಒಬ್ಬರು ಪೊಲೀಸರಿಗೆ ದೂರು ನೀಡಿದ್ದರು. ಕ್ಷಿಪ್ರ ಕಾರ್ಯಾಚರಣೆ ಕೈಗೊಂಡ ಪೊಲೀಸರು ಆರೋಪಿಗಳನ್ನ 24 ಗಂಟೆಯೊಳಗೆ ಬಂಧಿಸಿದ್ದಾರೆ. ದುರ್ಗಾಂಬ ಶಿವಮೊಗ್ಗದಿಂದ ವಿಜಯಪುರಕ್ಕೆ ನಿತ್ಯ ಸಂಚರಿಸುವ ಬಸ್ ಇದರಲ್ಲಿ ಈ ಕೃತ್ಯ ನಡೆದಿದೆ. ಬಂಧಿತರಿಂದ 6.25 ಲಕ್ಷ ರೂಪಾಯಿ ಮೌಲ್ಯದ 806 ಗ್ರಾಂ ಬಂಗಾರದ ಆಭರಣ ವಶಪಡಿಸಿ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರಿನ ಚಾಲಕ ಮಂಜುನಾಥ್, ಬಸ್ ನಿರ್ವಾಹಕ ಹಾವೇರಿ ಜಿಲ್ಲೆ ತಾಂಡದ ಕೃಷ್ಣ ಲಕ್ಕಪ್ಪ ಲಮಾಣಿ ಹಾಗೂ ಪೊಲೀಸರಂತೆ ನಟಿಸಿದ್ದ ಚನ್ನಗಿರಿ ತಾಲೂಕು ಕೆರೆಕಟ್ಟೆ ಗ್ರಾಮದ ನಿತ್ಯಾನಂದ ಬಂಧಿತರು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಭರವಸೆ.